ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ದೇವರ ಆಲಯಕ್ಕೆ ಹೋಗೋಣ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 122 1ನೇ ವಚನ. ಕರ್ತನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಇಲ್ಲಿ ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ, ಜನರು ನನ್ನನ್ನು ಕರ್ತನ ಮಂದಿರಕ್ಕೆ ಹೋಗೋಣ ಬಾ ಎಂದು ಕರೆದಾಗ ನನಗೆ ಸಂತೋಷವಾಯಿತು. ಕೆಲವರಿಗೆ ಟೂರ್ಗೆ ಹೋಗಲು ಸಂತೋಷ, ಕೆಲವರಿಗೆ ಪಾರ್ಟಿಗೆ ಹೋಗಲು ಸಂತೋಷ, ಕೆಲವರಿಗೆ ಹಬ್ಬ ಬಂದರೆ ಹಬ್ಬದಲ್ಲಿ ಸಂತೋಷ. ಆದರೆ ಇಲ್ಲಿ ದಾವೀದನು ಹೇಳುತ್ತಾ ಇದ್ದಾನೆ, ಯಾರಾದರೂ ನನಗೆ ಚರ್ಚಿಗೆ ಬಾ ಎಂಬುದಾಗಿ ಕರೆದಾಗ, ಆಲಯಕ್ಕೆ ಹೋಗೋಣ ಬಾ ಎಂಬುದಾಗಿ ಕರೆದಾಗ ನನಗೆ ಸಂತೋಷವಾಯಿತು. ಯಾಕೆ ಸಂತೋಷ ಗೊತ್ತಾ? ಏಕೆಂದರೆ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ ಅಂತೆ. ಒಮ್ಮೆ ಒಬ್ಬ ಬೋಧಕರು ತನ್ನ ಸಭೆಗೆ ಯಾವಾಗಲೂ ಬರುತ್ತಿದ್ದವರೊಬ್ಬರು ದಿಢೀರೆಂಬುದಾಗಿ ಸಭೆಗೆ ಬರುವುದನ್ನೇ ಬಿಟ್ಟು ಬಿಟ್ಟರು. ಇದನ್ನು ಕಂಡಂಥ ಅವರು ಕೆಲವು ವಾರಗಳು ಕಳೆದು ಹೋದವು. ಅವರು ಬರದೇ ಇರುವುದನ್ನು ಕಂಡು ಅವರ ಮನೆಗೆ ನೋಡಲಿಕ್ಕೆ ಬೋಧಕರು ಹೋಗ್ತಾರೆ. ಅಲ್ಲಿ ಅವರು ಆ ಬೆಂಕಿ ಅವರ ಊರಿನಲ್ಲಿ ಈ ಚಳಿ ಜಾಸ್ತಿ ಇರೋದರಿಂದ ಬೆಂಕಿ ಕಾಸಿಕೊಳ್ಳೋದಕ್ಕೆ ಒಂದು ಪ್ರತ್ಯೇಕವಾದಂಥ ಒಂದು ಗೂಡು ಇರ್ತದೆ. ಅಲ್ಲಿ ಹೋಗಿ ಬೆಂಕಿ ಕಾಸಿಕೊಂಡು ಕೂತಿದ್ರು. ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವ್ರ ಪಕ್ಕ ಹೋಗಿ ಏನು ವಿಚಾರಿಸಲೇ ಇಲ್ಲ. ಅವರ ಪಕ್ಕ ಹೋಗಿ ಕುಳಿತುಕೊಂಡು ಏನು ಮಾತನಾಡದೆ ಮೌನವಾಗಿದ್ದರು. ಆ ಬೆಂಕಿ ಉರಿಯುವುದನ್ನು ನೋಡುತ್ತಾ ಇದ್ದರು. ಸ್ವಲ್ಪ ಸಮಯದ ನಂತರ ಅದರಲ್ಲಿ ಒಂದು ತುಂಡು ಕಟ್ಟಿಗೆಯನ್ನು ತೆಗೆದುಕೊಂಡು ಹೊರಗಡೆ ಇಟ್ಟರು. ಹೊರಗಡೆ ಇಟ್ಟ ಮೇಲೆ ಅದು ಉರಿತಾ ಇತ್ತು. ಸ್ವಲ್ಪ ಸಮಯದ ನಂತರ ಅದು ತಣ್ಣಗೆ ಆರಿ ಹೋಗಿಬಿಡ್ತು. ಮತ್ತೆ ಆ ಬೋಧಕರು ಅದನ್ನು ತೆಗೆದುಕೊಂಡು ಮತ್ತೆ ಅದರೊಳಗೆ ಇಟ್ಟಾಗ ಅದು ಉರಿಯುವುದಕ್ಕೆ ಆರಂಭಿಸಿತು. ಆಗ ಬೋಧಕರು, ನಾನು ಹೋಗಿ ಬರ್ತೇನೆಂಬುದಾಗಿ ಆ ಸಹೋದರನಿಗೆ ಹೇಳಿದರು. ಆಗ ಆ ಸಹೋದರ ಹೇಳಿದ, ಪಾಸ್ಟರ್, ನಿಮ್ಮ ಮೌನ ಪ್ರಸಂಗಕ್ಕಾಗಿ ಧನ್ಯವಾದ. ಮುಂದಿನ ವಾರ ನಾನು ಆಲಯಕ್ಕೆ ಬರುತ್ತೇನೆ. ನೋಡ್ರಿ, ಕೆಲವು ಸಾರಿ ನಮಗೆ ಐಕ್ಯತೆ ಅನ್ಯೋನ್ಯತೆ ಬೇಕು, ಅದಕ್ಕೆ ಸಭೆ. ನೋಡ್ರಿ ಪ್ರೀತಿಯುಳ್ಳ ದೇವಜನರೇ, ಆಲಯಕ್ಕೆ ಹೋಗುವುದು ಬಹಳ ಮುಖ್ಯ. ನಾವು ಕರ್ತನಲ್ಲಿ ಅಗ್ನಿ ಜ್ವಾಲೆಯಾಗಿರಬೇಕಾದ್ರೆ ಆಲಯವು ನಮಗೆ ಬಹಳ ಸಹಾಯ ಮಾಡುತ್ತದೆ. ಒಂಟಿಯಾಗಿರುವ ಯಾರು ಕರ್ತನಿಗಾಗಿ ಪ್ರಕಾಶಿಸಲು ಸಾಧ್ಯವಿಲ್ಲ. ಒಬ್ಬರಿಗಿಂತ ಇಬ್ಬರು ಲೇಸೆಂಬುದಾಗಿ ಬೈಬಲ್ ಹೇಳ್ತದೆ. ಓ ಸ್ತೋತ್ರ. ಆದುದರಿಂದ ನಮ್ಮ ಜೀವಿತದಲ್ಲಿ ಆಲಯಕ್ಕೆ ಹೋಗುವುದನ್ನು ಬಿಟ್ಟು ಬಿಡಬಾರದು. ನಾವು ಆಲಯಕ್ಕೆ ಹೋಗುವಾಗ ಕರ್ತನು ನಮ್ಮನ್ನು ಸಮೃದ್ಧಿಯಿಂದ ತೃಪ್ತಿಯಿಂದ ತುಂಬಿಸುತ್ತಾರೆ. ಕರ್ತನು ತಮ್ಮ ಆಲಯದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ, ನಮ್ಮ ಅಗತ್ಯತೆಗಳಿಗಾಗಿ ಪ್ರಾರ್ಥಿಸಲು ಸಭೆಯಲ್ಲಿ ನಮ್ಮ ಸಹೋದರ ಸಹೋದರಿಯರು ಇರ್ತಾರೆ. ಪ್ರೀತಿಯಿಂದ ಬುದ್ಧಿಯಿಂದ ನಮ್ಮನ್ನು ವಿಚಾರಿಸುವುದಕ್ಕೆ ಸಭೆಯಲ್ಲಿ ದೇವರು ಬೋಧಕರನ್ನು ಇಟ್ಟಿದ್ದಾರೆ. ಆಲಯದಲ್ಲಿ ನಾವು ನಮ್ಮ ಪ್ರತಿಭೆ ಸಾಮರ್ಥ್ಯಗಳನ್ನು ಕರ್ತನಿಗಾಗಿ ಉಪಯೋಗಿಸಲು ದೇವರು ಕೃಪೆ ಕೊಡುತ್ತಾರೆ. ಅಳಿದು ಹೋಗುವ ಆತ್ಮಗಳಿಗಾಗಿ ಪೌಲಿನ ಒಡಕಿನಲ್ಲಿ ಪ್ರಾರ್ಥಿಸುವವರಾಗಿ ಸಭೆಯಲ್ಲಿ ದೇವರು ನಮ್ಮನ್ನು ಮಾರ್ಪಡಿಸುತ್ತಾರೆ. ದೇವರ ವಾಕ್ಯ ಎಂಬಂಥ ಆಹಾರದಿಂದ ದೇವರು ನಮ್ಮನ್ನು ತುಂಬಿಸಿ ಬಲಪಡಿಸುತ್ತಾರೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವಾದಿ ದೇವನನ್ನು ಆರಾಧಿಸಲು ನಾವು ಆಲಯಕ್ಕೆ ಹೋಗಬೇಕು. ಅಲ್ಲಿ ನಾವು ಕೂಡಿ ಆರಾಧಿಸುವಾಗ ದೇವ ಪ್ರಸನ್ನತೆ ನಮ್ಮನ್ನು ತುಂಬಿಸುತ್ತದೆ. ಸಕಲ ವಿಧವಾದಂಥ ಆಶೀರ್ವಾದಗಳನ್ನು ಪಡೆದುಕೊಳ್ಳಬಹುದು. ಒಂದು ದಿನ ಮಾತ್ರ ರಜೆ ಇದೆ, ಸೋಮಾರಿಯಾಗಿ ಮನೆಯಲ್ಲಿ ಇದ್ದು ಬಿಡೋಣ, ಮುಂದಿನ ವಾರ ಹೋಗೋಣ, ನೋ. ಅದೆಲ್ಲ ಸೈತಾನನ ಕುತಂತ್ರಗಳು. ಓ ಸ್ತೋತ್ರ, ಪ್ರತಿ ವಾರ ಸಭೆಗೆ ಹೋಗ್ರಿ, ಕುಟುಂಬವಾಗಿ ಹೋಗ್ರಿ. ಕರ್ತನು ತಾನೇ ಸ್ತೋತ್ರ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಇನ್ನೂ ಹೇರಳವಾಗಿ ಆಶೀರ್ವಾದ ಮಾಡ್ತಾರೆ. ಹಾಗಾದರೆ ನಾವು ಸಹ ಆಲಯಕ್ಕೆ ಹೋಗೋಣ. ಆಲಯದಲ್ಲಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಕರ್ತನು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ದಾವೀದನು ಹೇಳುವ ಹಾಗೆ ಓ ಸ್ತೋತ್ರವನನ್ನು ಆಲಯಕ್ಕೆ ಜನರು ಕರೆದಾಗ ಅವನಿಗೆ ಸಂತೋಷವಾಯಿತು. ಇತ್ತೀಚಿನ ದಿನಗಳಲ್ಲಿ ಸ್ವಾಮಿ, ಅನೇಕ ಸಾರಿ ನಮಗೆ ಆಲಯಕ್ಕೆ ಹೋಗಲು ಮನಸ್ಸಾಗುತ್ತಾ ಇಲ್ಲ. ಅನೇಕರು ಸೋಮಾರಿತನದಿಂದ ಮನೆಯಲ್ಲಿದ್ದಾರೆ. ಸ್ವಾಮಿ, ನೀವು ಕೃಪೆಯನ್ನು ತೋರಿಸಿದರೆ ಕುಟುಂಬವಾಗಿ ಆಲಯಕ್ಕೆ ಹೋಗುವಂತೆ, ನಿನ್ನ ನಾಮವನ್ನು ಮಹಿಮೆಪಡಿಸುವಂತೆ, ಕರ್ತನೆ ಆಲಯದಲ್ಲಿ ನೀನು ಕೊಡುವ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರಿ, ಆಶೀರ್ವಾದ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್.
ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಹಾಗಾದರೆ ಆಲಯಕ್ಕೆ ಹೋಗೋಣ, ಕರ್ತನ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.